ಓಂ ಜಯತಿ ಮಂಗಲಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ. ನಮಸ್ಕಾರ ಭಕ್ತರೇ, ಇಂದು ನಾವು ನವರಾತ್ರಿಯ 7ನೇ ದಿನ ಪೂಜಿಸಲ್ಪಡುವ ಮಾತೆ ಕರಾಳ ರಾತ್ರಿ ಅವರ ಕತೆ, ಮಂತ್ರ, ಪೂಜೆ ವಿಧಾನ ಮತ್ತು ಆ ದಿನದ ವಿಶೇಷ ಬಣ್ಣದ ಬಗ್ಗೆ ತಿಳಿಯೋಣ. ಹಾಗೆ ಕರಾಳ ರಾತ್ರಿ ಜನಿಸಲು ಕಾರಣವೇನು ಮತ್ತು 7ನೇ ದಿನವೇ ಏಕೆ ಪೂಜಿಸಬೇಕು ಎಲ್ಲವನ್ನು ತಿಳಿಸುತ್ತೇನೆ, ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ದುರ್ಗಾದೇವಿಯ ಈ ರೂಪವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ತಾಯಿ ಕರಾಳ ರಾತ್ರಿಯ ದೇಹವು ದಟ್ಟವಾದ ಕತ್ತಲೆಯಂತೆ ಕಪ್ಪು ಮತ್ತು ಅವರ ಕೂದಲು ಅತ್ಯಂತ ಉದ್ದವಾಗಿದೆ. ಮಿಂಚಿನಂತೆ ಹೊಳೆಯುವ ಹಾರವು ಮಾ ಕಾಲರಾತ್ರಿಯ ಕುತ್ತಿಗೆಯನ್ನು ಅಲಂಕರಿಸುತ್ತದೆ. 4 ತೋಳುಗಳೊಂದಿಗೆ ದೇವಿ ಕರಾಳ ರಾತ್ರಿ ಕತ್ತೆಯ ಮೇಲೆ ಸವಾರಿ ಮಾಡುತ್ತಾಳೆ. ಅವರ ಎಡಗೈ ಮುಳ್ಳು ಕಬ್ಬಿಣದ ಆಯುಧವನ್ನು ಹಿಡಿದಿದೆ, ಇನ್ನೊಂದು ಕೈಯಲ್ಲಿ ಬಿಲ್ಲು ಮತ್ತು ಬಾಣವನ್ನು ಹಿಡಿದಿದ್ದಾರೆ. ಕರಾಳ ರಾತ್ರಿ ಮಾತೆಯ ಬಲಗೈ ಯಾವಾಗಲೂ ಮೇಲಕ್ಕೆ ಎತ್ತಿ ಜನರಿಗೆ ಆಶೀರ್ವಾದ ನೀಡುತ್ತದೆ. ಭಕ್ತರು ತನ್ನ ರಕ್ಷಣೆಯಲ್ಲಿ ಭಯವಿಲ್ಲದೆ ಬದುಕಬಹುದು ಎಂದು ಭರವಸೆ ನೀಡಲು ತಾಯಿ ಕೆಳಗಿನ ಕೈಯನ್ನು ಬಳಸುತ್ತಾರೆ. ಬನ್ನಿ ಇವಾಗ ಕಥೆನ ಸ್ಟಾರ್ಟ್ ಮಾಡೋಣ. ಒಮ್ಮೆ ಶುಂಭ, ನಿಶುಂಭ ಮತ್ತು ರಕ್ತಬೀಜ ಎಂಬ ರಾಕ್ಷಸರು 3 ಲೋಕಗಳಲ್ಲಿ ಭಯವನ್ನು ಹರಡಲು ಪ್ರಾರಂಭಿಸಿದರು. ಆ ಸಮಯದಲ್ಲಿ ದೇವರುಗಳು ಶಿವನ ಬಳಿಗೆ ಹೋದರು. ಶಿವನು ಅವರ ಆತಂಕವನ್ನು ನೋಡಿ ಅವರ ಚಿಂತೆಗೆ ಕಾರಣವೇನೆಂದು ಕೇಳಿದರು. ದೇವರುಗಳು ಶಿವನಿಗೆ, ಓ ಶಿವನೇ, ಶುಂಭ, ನಿಶುಂಭ ಮತ್ತು ರಕ್ತಬೀಜ ಎಂಬ ರಾಕ್ಷಸರು ತಮ್ಮ ದುಷ್ಕೃತ್ಯದಿಂದ ನಮ್ಮೆಲ್ಲರನ್ನು ತೊಂದರೆಗೊಳಿಸುತ್ತಿದ್ದಾರೆ, ದಯವಿಟ್ಟು ನಮಗೆ ಸಹಾಯ ಮಾಡಿ ಎಂದು ಹೇಳಿದರು. ಇದನ್ನು ಕೇಳಿದ ಶಿವನು ಹತ್ತಿರದಲ್ಲಿ ಕುಳಿತಿದ್ದ ಪಾರ್ವತಿ ದೇವಿಯ ಕಡೆಗೆ ತಿರುಗಿ ರಾಕ್ಷಸರನ್ನು ಕೊಲ್ಲುವಂತೆ ಪ್ರಾರ್ಥಿಸಿದರು. ಶಿವನ ಕೋರಿಕೆಯನ್ನು ಕೇಳಿ ಪಾರ್ವತಿ ದೇವಿಯು ಅವರ ಮುಂದೆ ನಮಸ್ಕರಿಸಿ ಶಿವನ ಆಶೀರ್ವಾದವನ್ನು ಪಡೆದು ಹೊರಡಲು ಅನುಮತಿ ಕೇಳಿದಳು ಮತ್ತು ರಾಕ್ಷಸರನ್ನು ಕೊಲ್ಲಲು ಹೊರಟಳು. ರಾಕ್ಷಸರನ್ನು ಕೊಲ್ಲಲು ಪಾರ್ವತಿ ದೇವಿಯು ದುರ್ಗಾದೇವಿಯ ರೂಪವನ್ನು ಧರಿಸಿದಳು. ಈ ರೂಪದಲ್ಲಿ ಅವಳು ಮೋಡಿ ಮಾಡುವ ಮತ್ತು ಶಕ್ತಿಶಾಲಿಯಾಗಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಕಾಣಿಸಿಕೊಂಡಳು. ಅವಳನ್ನು ನೋಡಿ ಎಲ್ಲ ರಾಕ್ಷಸರು ಆಶ್ಚರ್ಯಚಕಿತರಾದರು. 3 ದೇವಿಯ ಜೊತೆ ಭೀಕರ ಯುದ್ಧದಲ್ಲಿ ತೊಡಗಿದರು. ರಾಕ್ಷಸರು ತಮ್ಮ ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿದರು, ಆದರೆ ತಾಯಿಯನ್ನು ತಡೆಯುವಷ್ಟು ಶಕ್ತಿ ಅವರಲ್ಲಿ ಇರಲಿಲ್ಲ. ಆದಿಶಕ್ತಿ ಶುಂಭ ಮತ್ತು ನಿಶುಂಭನನ್ನು ಕೊಂದಳು. ಇದಾದ ನಂತರ ತಾಯಿ ರಕ್ತಬೀಜನೊಂದಿಗೆ ಹೋರಾಡಲು ಪ್ರಾರಂಭಿಸಿದಳು. ರಕ್ತಬೀಜನು ಸಾಮಾನ್ಯ ರಾಕ್ಷಸನಾಗಿರಲಿಲ್ಲ. ಅವನು ತೀವ್ರ ತಪಸ್ಸು ಮಾಡಿ ಬ್ರಹ್ಮನಿಂದ ಅಮರತ್ವ ವರವನ್ನು ಪಡೆದಿದ್ದನು. ಯಾರಾದರೂ ಅವನನ್ನು ಕೊಲ್ಲಲು ಪ್ರಯತ್ನಿಸಿದಾಗಲೆಲ್ಲ ಅವನ ದೇಹದಿಂದ ರಕ್ತದ ಹನಿಗಳು ನೆಲವನ್ನು ಸ್ಪರ್ಶಿಸುತ್ತಿದ್ದಂತೆಯೇ ಇನ್ನೊಬ್ಬ ರಕ್ತಬೀಜನ ಜನ್ಮವಾಗಲೆಂದು ಅವನು ಬ್ರಹ್ಮದೇವರ ಹತ್ತಿರ ವರವನ್ನು ಪಡೆದುಕೊಂಡಿದ್ದ. ಅದೇ ಥರ ತಾಯಿ ಅವನ ಮೇಲೆ ಹಲ್ಲೆ ಮಾಡುತ್ತಿದ್ದಂತೆ ಅವನ ರಕ್ತದ ಹನಿಗಳು ನೆಲಕ್ಕೆ ಬಿದ್ದು ಮತ್ತು ಲೆಕ್ಕವಿಲ್ಲದಷ್ಟು ರಕ್ತಬೀಜಗಳು ಕಾಣಿಸಿಕೊಂಡವು. ಆ ಕ್ಷಣದಲ್ಲಿ ತಾಯಿಯು ಕಾಲರಾತ್ರಿಯ ರೂಪವನ್ನು ಧರಿಸಿದಳು. ತಾಯಿ ದುರ್ಗಾದೇವಿಯ ದೇಹದಿಂದ ಶಕ್ತಿಯ ಉಬ್ಬರವು ಹರಿಯಿತು. ಅದು ಕಾಲರಾತ್ರಿಯನ್ನು ಸೃಷ್ಟಿಸಿತು. ರಾಕ್ಷಸನು ಅತ್ಯಂತ ಶಕ್ತಿಶಾಲಿಯಾಗಿದ್ದರೂ ತಾಯಿಯನ್ನು ಸೋಲಿಸುವ ಶಕ್ತಿಯನ್ನು ಅವನು ಹೊಂದಿರಲಿಲ್ಲ. ತಾಯಿ ಕಾಲರಾತ್ರಿ ರಕ್ತಬೀಜನನ್ನು ತನ್ನ ಕಟಾರಿಯಿಂದ ಹೊಡೆದಳು ಮತ್ತು ರಕ್ತವು ಅವನ ದೇಹದಿಂದ ಹರಿಯುತ್ತಿದ್ದಂತೆ ಅವಳು ಅವನ ರಕ್ತವನ್ನು ಕುಡಿದಳು.
ಕಾಳರಾತ್ರಿಯ ಈ ರೂಪವು ಅತ್ಯಂತ ಭಯಾನಕವಾಗಿದೆ. ತಾಯಿ ಉಸಿರಾಡುವಾಗಲೆಲ್ಲ ಅವರ ಮೂಗಿನಿಂದ ಬೆಂಕಿಯ ಜ್ವಾಲೆಗಳು ಹೊರಬೀಳುತ್ತವೆ ಮತ್ತು ತಾಯಿಯನ್ನು ಶಾಂತ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಯಂ ಶಿವನು ಕೂಡ ತಾಯಿಯನ್ನು ಶಾಂತ ಮಾಡಲು ಅವರ ಪಾದದ ಕೆಳಗೆ ಬಂದರು. ಇದರಿಂದ ತಾಯಿಯು ತನ್ನ ಪತಿಯ ಮೇಲೆ ಕಾಲಿಟ್ಟಿರುವೆ ಎಂದು ಅರಿತು ತನ್ನ ಕೋಪವನ್ನು ಶಾಂತ ಮಾಡಿಕೊಂಡಳು. ತಾಯಿಗೆ ಜ್ಞಾನವಿತ್ತು. ರಾತ್ರಿಯನ್ನು ಓಡಿಸಲು ಘೋರ ರಾತ್ರಿಯ ರೂಪವನ್ನು ಪಡೆಯಬೇಕೆಂದು. ಕಾಳ ಎಂದರೆ ಸಮಯ, ರಾತ್ರಿ ಎಂದರೆ ಅಂಧಕಾರ. ಕಾಲರೂಪಿಣಿ ಅಂಧಕಾರ ನಾಶ ಮಾಡುವ ದೇವಿ. ಹೀಗೆ ಕಾಲರಾತ್ರಿಯ ಜನ್ಮವಾಗಲು ಕಾರಣವಾಯಿತು. ಇವಾಗ ಬನ್ನಿ ಕಾಲರಾತ್ರಿಯ ಮಾತೆಯ ಪೂಜೆಯ ವಿಧಾನ, ಬಣ್ಣಗಳು ತಿಳಿದುಕೊಂಡು ಬರೋಣ. ಪೂಜೆಯ ವಿಧಾನ: ಬೆಳಗ್ಗೆ ಸ್ನಾನ ಮಾಡಿ ಶುಭ ವಸ್ತ್ರ ಧರಿಸಿ ಮಾತೆಯ ಮುಂದೆ ನಿಂಬೆಹಣ್ಣಿನ ದೀಪ ಹಚ್ಚಿ ಮಾತೆಗೆ ಕೆಂಪು ಬಟ್ಟೆ ಮತ್ತು ರಾತ್ರಿ ರಾಣಿ ಹೂವುಗಳು ವಿಶೇಷವಾಗಿ ಇಷ್ಟ. ಅದಕ್ಕಾಗಿ ಮಾತೆಗೆ ಕೆಂಪು ಹೂವು, ಬೆಲ್ಲ, ಅಕ್ಕಿ, ಜೇನು, ತೆಂಗಿನಕಾಯಿ ನೈವೇದ್ಯ ಅರ್ಪಿಸಬೇಕು. ಓಂ ದೇವಿ ಕರಾಳ ರಾತ್ರಿಯೈ ನಮಃ ಮಂತ್ರ 108 ಬಾರಿ ಜಪ ಮಾಡಬೇಕು. ಆರತಿ ನೀಡಿ ಮಾತೆಯನ್ನು ಆರಾಧಿಸಬೇಕು. ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿಯನ್ನು ಪೂಜಿಸುವುದರ ಹಿಂದೆ ಇನ್ನೊಂದು ಮಹತ್ವವಿದೆ. ಅದು ಏನೆಂದರೆ 6 ದಿನಗಳ ಕಾಲ ದೇವಿಯನ್ನು ಪೂಜಿಸಿದ ನಂತರ 7ನೇ ದಿನದಂದು ನಮ್ಮ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಂಡಿರುತ್ತದೆ ಎಂದು ಹೇಳಲಾಗುತ್ತದೆ. ಈ ಚಕ್ರದಲ್ಲಿ ನಮ್ಮ ಮನಸ್ಸು ಅತ್ಯಂತ ಶುದ್ಧ ಮತ್ತು ಸ್ವಚ್ಛ ಸ್ಥಿತಿಯಲ್ಲಿರುತ್ತದೆ. ಈ ಸಮಯದಲ್ಲಿ ಕರಾಳ ರಾತ್ರಿಯನ್ನು ಪೂಜಿಸುವುದರಿಂದ ನಮಗೆ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ನೀಡುತ್ತಾಳೆ ಮತ್ತು ಎಲ್ಲ ರಾಕ್ಷಸ ಶಕ್ತಿಗಳನ್ನು ಓಡಿಸುತ್ತಾಳೆ. ಮಾತೆಯ ಸರಳ ಮಂತ್ರ ಓಂ ದೇವಿ ಕರಾಳ ರಾತ್ರಿಯೈ ನಮಃ. ಇದನ್ನು 108 ಬಾರಿ ಜಪಿಸಬೇಕು. ಓಂನಂತೆಯೇ ನಿರ್ಮಲಳಾದ ಮಾತೆ ಕರಾಳ ರಾತ್ರಿಯು ದುಃಖದ ಕತ್ತಲೆಯನ್ನು ನಾಶ ಮಾಡುತ್ತಾಳೆ. ದುಷ್ಟರನ್ನು ಮತ್ತು ರಾಕ್ಷಸರನ್ನು ನಾಶ ಮಾಡುವ ತಾಯಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹಾಗೆ ದುರ್ಗಾದೇವಿಯ ಈ ಕರಾಳ ರಾತ್ರಿ ರೂಪವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಆದ್ದರಿಂದ ತಾಯಿಯನ್ನು ಶುಭಕರಿ ಎಂದು ಕರೆಯುತ್ತಾರೆ. ದುರ್ಗಾದೇವಿಯ ಈ ಅತ್ಯಂತ ಶಕ್ತಿಶಾಲಿ ರೂಪವು ಎಷ್ಟೇ ಶಕ್ತಿಶಾಲಿ ದುಷ್ಟನಾಗಿದ್ದರೂ ಅದು ಒಳ್ಳೆಯದಕ್ಕೆ ಮೊದಲು ಶರಣಾಗಬೇಕು ಎಂದು ನಮಗೆ ಕಲಿಸುತ್ತದೆ. ನಿಜವಾದ ಹೃದಯದಿಂದ ಮಾತ್ರ ದೇವಿಯನ್ನು ಪೂಜಿಸುವರು ಒಂದಲ್ಲ ಒಂದು ರೂಪದಲ್ಲಿ ಅವತರಿಸಿ ಮತ್ತು ಅವರ ಜೀವನದಿಂದ ಎಲ್ಲ ದುಷ್ಟತನಗಳನ್ನು ನಾಶ ಮಾಡುತ್ತಾಳೆ. ಕರಾಳ ರಾತ್ರಿ ಮಾತೆಯ ಆರಾಧನೆ ಮಾಡಿದರೆ ಜೀವನದ ಭಯ ಕಷ್ಟಗಳು ದೂರಾಗಿ ಧೈರ್ಯ, ಆತ್ಮಶಕ್ತಿ, ಶಾಂತಿ ದೊರೆಯುತ್ತದೆ. ನೀವು ಈ ನವರಾತ್ರಿಯಲ್ಲಿ ಮಾತೆ ಕರಾಳ ರಾತ್ರಿಯನ್ನು ಭಕ್ತಿಯಿಂದ ಪೂಜಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಜೈ ಮಾತಾದಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಇರಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್. ಬಾಯ್, ಟೇಕ್ ಕೇರ್.